ನಿನ್ ಗಂಡನ್ ಕೂಡ ಮಾತಾಡ್ತಾರ ಅವ್ರ ಗೌಡ್ರು. ಹೋಗೋಗ್ ಮನಿಗೆ ಹೋಗಿ ನೀ ರೊಕ್ಕ ತಗೊಂಡು. ನಿನಗೆಲ್ಲ ತಿಳಿದಿಲ್ಲವು, ಅವು ಗಂಡ್ಮಕ್ಳು ವ್ಯವಹಾರ ಇರ್ತಾವು, 108 ವ್ಯವಹಾರ ಇರ್ತಾವ್ರು. ಅವರೆಲ್ಲ ನೋಡ್ಕೋತಾರ. ನಿನಗೆ ಯಾಕೆ ಬೇಕು? ನಿನ್ ಗಂಡನ್ನ ಕಳಿಸೋಗ, ಅವ್ನು ಕೂಡ ಮಾತಾಡ್ತಾರಂತಿವ್ರು. ನೀ ಅದಕ್ಕೆ ತಲೆ ಕೆಡಿಸ್ಕೋತಿ, ನೀನು ರೊಕ್ಕ ತಗೊಂಡ ಮನಿಗೆ ಹೋಗ. ಅಲ್ಲೇ ಅಕ್ಕ, ನನಗೆ ಯಾಕೆ ತಿಳಿದಿಲ್ಲ? ನನಗೆ ಯಾಕೆ ತಿಳಿದಿಲ್ಲ? ನನಗೂ ಎಲ್ಲ ತಿಳಿತೈತಿ. ತಿಳಿದಲ್ಲೇ ಬಂದನ್ನ ಈಗ ರೊಕ್ಕ ತಗೊಂಡ. ಗೌಡ್ರು ಕೊಟ್ಟಿದ್ ರೊಕ್ಕ ಹೊಳ್ ಕೊಟ್ರಾತಂತೇಳಿ ನನಗೆ ತಿಳಿದಲ್ಲೇ ಬಂದನ್ ನಾನು. ಏನವ್ 108 ವ್ಯವಹಾರ? ಏನು ವ್ಯವಹಾರ ಇಲ್ವಾ? ನಮಗೆ ಯಾವ ವ್ಯವಹಾರನೂ ಬೇಡ, ಏನು ಬೇಡ. ಅವ್ರಿಗೆ ಸಾಲ ಕೊಡುದು ಬೇಡ ಯಾರು. ಆ ಸಾಲನ ಈಗ ಕೊಟ್ಟಿದ್ದನ್ನ ಹೊಳ್ ಕೊಡಾಕ್ ಬಂದನ್ನ, ರೊಕ್ಕ ಬೇಡ ನಮಗಂತ ಹೇಳಿ. ಅಯ್ಯಯ್ಯ, ಹಂಗಲ್ಲ ಸುನಂದ, ನಿನಗೆ ಹೆಂಗ್ ಗೊತ್ತಾಕತಿ? ಮನಿ ಹಿರಿಯ ನಿನ್ ಗಂಡ ಹೌದಿಲ್ಲ? ಅವ್ ಗೊತ್ತಿರ್ತದ ಇವ್ರ ಕಡೆ ಎಟ್ ರೊಕ್ಕ ಇಸ್ಕೊಂಡಾನು ಏನು ಅನ್ನೋದು. ನಿನಗೆ ಹೆಂಗ್ ಗೊತ್ತಿರ್ತತೆ? ನಿನಗೇನು ಹೇಳ್ಯಾನ ನಾವ? ನಿನಗ ಏನು ಹೇಳುವುದಿಲ್ಲ, ಅವಂಗ ಗೊತ್ತಿರ್ತತಿ, ಅವ ಮಾತಾಡ್ತಾನೆ. ನೀ ಅದಕ್ಕೆ ತಲೆ ಕೆಡಿಸ್ಕೋತಿ ಅಂತ ನಾನು. ತಲಿ ಅದಕ್ಕೆ ಕೆಡಿಸ್ಕೋತಿ ಅಂದ್ರೆ ಕೆಡಿಸ್ಕೊಳ್ಬೇಕ ಯಾಕ? ಯಾಕಂದ್ರ ಅಂತ ಗಂಡದ ನನಗ ತಲಿ ನಾನು ಕೆಡಿಸ್ಕೊಳ್ಬೇಕು. ನನಗೆ ಯಾಕೆ ಅರ್ಥ ಆಗುದಿಲ್ಲ ಇವ? ಎಲ್ಲ ಅರ್ಥಕತ್ತ ನನಗ. ಅರ್ಥ ಆದಲ್ಲೇ ಇಲ್ಲಿ ಬಂದೆ ನಾನು. ಕರಿ ಅಂದ್ರೆ ಇದು ನಿನಗೆ ಅರ್ಥ ಆಗುದಿಲ್ಲ ತಾಯವಕ್ಕ. ನೀನೊಂದಿಟ್ಟು ಸುಮ್ಮನೆ ಇರು. ನಾನು ಗೌಡ್ರು ಕೂಡ ಮಾತಾಡಕ್ ಬಂದನಿ, ಅವ್ರ ಜೊತೆ ಒಂದಿಟ್ಟು ಮಾತಾಡಿ ಹೊಕ್ಕನಂತ. ನೋಡ್ರಿ ಗೌಡ್ರ, ಈ ರೊಕ್ಕ ನೀವ ಕೊಟ್ಟಿರಂತ ಹೇಳಿ ನನ್ ಗಂಡ ಹೇಳಿದ್ ನನಗ. ಅದಕ್ಕೆ ನಿಮ್ಗೆ ಹೊಳೆ ಕೊಟ್ರಾತಂತ ಹೇಳಿ ತಗೊಂಬಂದೆ ನಾನು. ತಗೋರಿ ನೀವು 2000 ರೂಪಾಯಿ. ನಮಗ ಈ ರೊಕ್ಕ ಅವಶ್ಯಕತೆ ಇಲ್ರಿ ಈಗ. ನಾನು ಹೇಳಿದ್ದನು ಇಲ್ಲ ಅವಂಗ ತಗೊಂಬ ಅಂತೇಳಿ. ಅವ ಏನ್ ಹೇಳಿಸ್ಕೊಂಬಂದಾನ ನಿಮ್ಮಂತಕ ನನಗ ಗೊತ್ತಿಲ್ಲ. ಅದಕ್ಕೆ ಇವು ರೊಕ್ಕ ಬ್ಯಾಡ್ರಿ ನಮಗ. ತಗೋರಿ ನಿಮ್ ರೊಕ್ಕ ನೀವು. ಹಂಗಲ್ವಾ, ನಾ ಹೇಳು ಕೇಳೊಂದಿಟ. ನಿನ್ ಗಂಡ ಬಂದು ಇಸ್ಕೊಂಡ್ ಹೋಗ್ಯಾನ ಬೇಕಂತೇಳಿ. ನಿನಗ ಕೊಡ್ತಾನಂತ ಇಸ್ಕೊಂಡ್ ಹೋಗ್ಯಾನವ. ಮನ್ಯಾಗ ಸಂತಿ ಇಲ್ಲಂತ, ಹಂತೇಕ ರೊಕ್ಕ ಇಲ್ಲಂತ. ನನ್ನ ಹೆಂಡತಿ ಭಾಳ ಕಷ್ಟ ಪಡಾಕತ್ತಾಳ್ರಿ, ಸಂತಿಗ್ ರೊಕ್ಕ ಇಲ್ಲ. ಅದಕ್ಕೆ ಬೇಕ್ರಿ ನನ್ನ ಹೆಂಡತಿ ಕೊಡಾಕ ರೊಕ್ಕ ಕೊಡ್ರಿ ಗೌಡ್ರ ಅಂತೇಳಿ ಅವ ಬಂದು ಇಸ್ಕೊಂಡ್ ಹೋಗ್ಯಾನವ 2000 ರೂಪಾಯಿ. ನೀ ನೋಡಿರ ಹೊಳ್ ಕೊಡಾಕ್ ಬಂದಿ ಈಗ. ಏನ ಮನ್ಯಾಗ ಸಂತಿಲ್ಲ? ಇಲ್ ಬಿಡ್ರಿ, ನಾ ಏನು ಇಸ್ಕೊಂಡ್ ಬಾ ಅಂತ ಹೇಳಿಲ್ರಿ ಅವನ್ ಮುಂದೆ. ಅವ ಏನ ಸುಳ್ಳು ಹೇಳಿರ್ಬೇಕ್ರಿ ನಿಮ್ಮಂತೇಕ. ಸುಳ್ಳು ಹೇಳಿ ಇಸ್ಕೊಂಡ್ ಹೋಗ್ಯಾನ್ರಿ ಅವ. ನಾ ಏನು ಇಸ್ಕೊಂಡ್ ಬಾ ಅಂತ ಹೇಳಿಲ್ರಿ ಅವಂಗ. ಈಗ ನನಗ್ ಬ್ಯಾಡ್ರಿ ಇವ್ ರೊಕ್ಕ, ನೀವು ಕೊಟ್ಟಿರೆ. ಆದ್ರೆ ನಾ ಈಗ ಹೊಳ್ಳೆ ಕೊಡಾಕ್ ಬಂದನಿ. ತಗೊಂಬಿಡ್ರಿ ನಿಮ್ ರೊಕ್ಕ. ಇವ್ 2000 ರೂಪಾಯಿ ನೀವು ತಗೊಂಬಿಡ್ರಿ. ನಿಮ್ಮ ವ್ಯವಹಾರ ಮುಗಿದ್ ಬಿಡ್ತತ್ರಿ ಗೌಡ್ರ. ಅದ್ಯಾಂಗ್ ಮುಗಿತೈತ್ವಾ? 2000 ರೂಪಾಯಿ ಇಸ್ಕೊಂಡಿಲ್ಲ ಅವ ಬರೀ ನನ್ನ ಕಡೆ. 5000 ರೂಪಾಯಿ ಇಸ್ಕೊಂಡಾನ. 5000 ರೂಪಾಯಿ ಕೊಟ್ಟೇನ ಅವಂಗ. 5000 ರೂಪಾಯಿ ಬೇಕ್ರಿ ಗೌಡ್ರ ನನಗ, ಅಗದಿ ಹರ್ಕತ್ ಆಗೈತಿ ಅಂತೇಳಿ ಇಸ್ಕೊಂಡಾನವ. 5000 ರೂಪಾಯಿ ಕೊಟ್ಟನ್ವ ನಾನು. ನೀ ನೋಡಿರ 2000 ರೂಪಾಯಿ ತಂದು ಕೊಡಾಕತ್ತಿ. ನಿಮ್ಮ ವ್ಯವಹಾರ ಮುಗಿತೈತಿ ಅನ್ನಕತ್ತಿ. 5000 ರೂಪಾಯಿ ಕೊಟ್ಟನು ನಾನು ನಿನ್ ಗಂಡನ್ ಕೇಳ್ಬೇಕಂದ್ರ. ಇವತ್ತು 5000 ರೂಪಾಯಿ ಇಸ್ಕೊಂಡಾನ. 1 ತಿಂಗಳದಿಂದ 15000 ರೂಪಾಯಿ ಇಸ್ಕೊಂಡಾನ. ಮೊದ್ಲಿಂದು ಈಗ 6 ತಿಂಗಳ ಹಿಂದ 50,000 ರೂಪಾಯಿ ಇಸ್ಕೊಂಡಾನ. 50,000? ಹ್ಞೂನ್ವಾ, 50,000 ರೂಪಾಯಿ ಇಸ್ಕೊಂಡಾನ 6 ತಿಂಗಳ ಹಿಂದ. ಮೊನ್ನೆ ತಿಂಗಳ ಅಂದ್ರೆ ಹೋದ್ ತಿಂಗಳ 15,000 ರೂಪಾಯಿ ಇಸ್ಕೊಂಡಾನ. ಅಂದ್ರದು 65 ಆತ. ಇವತ್ತಿಂದ 5 ಕೂಡ್ಸಿರ 70,000 ರೂಪಾಯಿ ಆತ. ಒಟ್ಟ ಟೋಟಲ್ ಆಗಿ ನಿನ್ನ ಗಂಡ ನನಗೆ ಕೊಡ್ಬೇಕಾಗಿದ್ದು 70,000 ರೂಪಾಯಿ. ನೀ ನೋಡಿರ 2,000 ರೂಪಾಯಿ ತಂದು ತಗೋರಿ ಗೌಡ್ರ ನಿಮ್ಮ ರೊಕ್ಕ ಲೆಕ್ಕ ಚುಕ್ಕ ಆತ ಅಂತಿ. ಇದು ಹೆಂಗ್ವಾ? ಏನ್ ಹೇಳಾಕತ್ತೀರಿ ಗೌಡ್ರ ನೀವು? 70,000? 70,000 ನೀವ್ ಯಾವಾಗ ಕೊಟ್ಟಿರಿ ಅವಂಗ? ಹೇಳಿನಲ್ವಾ ಈಗರ ಯಾವಾಗ ಅಂತೇಳಿ. ಹಂಗ ಏನ್ ಕೊಟ್ಟಿರುದಿಲ್ಲ ಇವ್ರು. ಬಾಂಡ್ ಪೇಪರ್ ಬರ್ಸ್ಕೊಂಡಿರ್ತಾರ. ಅದನ್ನು ಹೇಳ್ರಿ, ಬಾಂಡ್ ಪೇಪರ್ ಬರ್ಸ್ಕೊಂಡ ಸೈ ಮಾಡಿಸ್ಕೊಂಡಿದ್ದನು ಮತ್ತ. ಅದನ್ನು ಮಾಡಿ ಹೋಗ್ಯಾನ. ಬಾಂಡ್ ಪೇಪರ್ ಬರ್ಸಿ ಸಹಿ ಮಾಡಿಸ್ಕೊಂಡ ಕೊಟ್ಟನ್ ನಾನು. ಬೇಕಂದ್ರ ಹೋಗಿ ನಿನ್ ಗಂಡನ್ನ ಕೇಳು ನೀನು. ಅಲ್ರಿ ಗೌಡ್ರ, ಏನ್ ಹೇಳಾಕತ್ತೀರಿ ನೀವು? 70,000 ರೂಪಾಯಿ? ಎದಕ್ಕ, ಹೆಂಗ, ಏನು, ಯಾವಾಗ ಕೊಟ್ಟಿರಿ? ನಾ 1 ರೂಪಾಯಿ ನೋಡಿಲ್ಲ ಅದ್ರಾಗ. ಏನ್ ಹೇಳಾಕತ್ತೀರಿ ನೀವು? ನನಗೇನ್ ಅರ್ಥ ಆಗವಲ್ದು ಬಿಡಿದು. ಅದನ್ನ ನೀನು ಮನಿಗೆ ಹೋಗಿ ನಿನ್ನ ಗಂಡನ್ ಕೇಳ ಸುನಂದ. ಇವ್ರನ್ನ ಕೇಳಿದ್ರೆ ಇವ್ರೇನ್ ಹೇಳ್ಬೇಕು? ಹೋಗಿ ನಿನ್ ಗಂಡನ್ ಕೇಳೋಗ, ಏನೇನಾಗೈತಿ ಏನೇನಿಲ್ಲ, ಎಷ್ಟು ಇಸ್ಕೊಂಡಾನು, ಏನೇನ್ ಹಾಕಿಕತಿ ಅಂತ ಹೇಳಿ. ನಾವೇನು ಸುಳ್ಳು ಹೇಳಾಕತ್ತಿಲ್ಲ, ಕರೆನೇ ಹೇಳಾಕತ್ತತಿ. ನಿನ್ ಗಂಡ ಬಾಂಡ್ ಪೇಪರ್ಗೆ ಸೈ ಮಾಡಿ ಇಸ್ಕೊಂಡು ಹೋಗ್ಯಾನ. ಸುಳ್ಳನ್ನಾಕ ಕೇಳೋಗ್ ನಿನ್ ಗಂಡನ್ ಹೋಗಿ. ಅಲ್ವಾ, ನಿನಗೂ ಹೇಳೇನಿ ಅಂದಲ್ಲ ನಿನ್ ಗಂಡ. ನನ್ ಹಿಂದಿಗೂ ಗೊತ್ತೈತ್ರಿ ನಾ ರೊಕ್ಕ ಇಸ್ಕೊಳ್ಳೋದು ಅಂತ ಅಂದ. ನಿನಗೇನ್ ಹೇಳಿಲ್ಲ ನಾವ? ಇಲ್ಲಿ ಬಿಡ್ರಿ, ನನಗೇನ್ ಹೇಳಿಲ್ಲವ. ನಿನಗೆ ಹೇಳಲಿ ಹೆಂಗ್ ಮಾಡ್ತಾನವ? ಹೇಳಿದ್ದ ನೋಡು. ನೀನ ಮರ್ತ್ ಬಿಟ್ಟಿದ್ದಿ. ರೊಕ್ಕ ತಂದು ಕೊಟ್ಟಾಗ ಇಸ್ಕೊಂಡು ಎಲ್ಲ ಇದನ್ ಮಾಡಿರ್ತೀರಿ ಜೀವನ. ಮತ್ತೆ ಈಗ ನೋಡಿರ ನಮ್ಮ ಮುಂದೆ ಬಂದು ಹೇಳಿಲ್ಲ ಮಾಡಿಲ್ಲ ಅಂತಂದ್ರೆ ನಾವೇನ್ ಹೇಳ್ಬೇಕು ನಿನಗ? ನೋಡ ತಾಯಕ್ಕ, ನಾ ಕರೆ ಹೇಳಾಕತ್ತಾನಿ. ನನಗ ಗೊತ್ತಿಲ್ಲಿದ 1 ರೂಪಾಯಿದ್ದು ಏನು ಗೊತ್ತಿಲ್ಲ ನನಗ. ಅವ ಏನು ಹೇಳಿನಿಲ್ಲ ನನಗ, ರೊಕ್ಕ ತಂದುನು ಕೊಟ್ಟಿಲ್ಲ ಅವನ್ನ. ಗೌಡ್ರ, ನಾ ಕರೆ ಹೇಳಾಕತ್ತಾನಿ. ನನಗೇನು ಗೊತ್ತಿಲ್ಲ ಬಿಡ್ರಿ. ನಿಮ್ಮ ಕಡೆ ಸಾಲ ಮಾಡಿದ್ದದು ಅವ ಮನ್ಯಾಗ 1 ಮಾತು ಹೇಳಿಲ್ಲ, 1 ರೂಪಾಯಿ ತಂದುನು ಕೊಟ್ಟಿಲ್ಲ. ನನಗೇನು ಗೊತ್ತೇ ಇಲ್ಲಿದೆ. ಅಲ್ರಿ, ಅಷ್ಟು ರೊಕ್ಕ ಕೊಡು ಮುಂದೆ ನೀವು ಅವನೊಬ್ಬನ ನಂಬಿ ಹೆಂಗ್ ಕೊಟ್ರಿ ನೀವು? ಅಲ್ಲ, 1 ಮಾತು ನಮಗೆ ಹೇಳ್ಬಾರ್ದನ ನೀವು? ಹೇಳುಲಿ, ಅದ್ಯಂಗ ಕೊಟ್ರಿ ನೀವು? ಅದ್ಯಂಗ ಬಾಂಡ್ ಪೇಪರ್ ಮೇಲೆ ಸಹಿ ಮಾಡಿದವ? ಅದ ತಿಳಿವಲ್ದು ನನಗೆ. ತಿಳಿವಲ್ದಂತಂದ್ರ ನಿನ್ ಗಂಡನ ಇಸ್ಕೊಂಡು ಹೋಗ್ಯಾನು? ಅವ ಹೇಳ್ದವ ಮನ್ಯಾಗೂ ಗೊತ್ತೈತಂತ ಹೇಳಿದ್ದಾನು. ಅದಕ್ಕೆ ಸುಮ್ಮನೆ ಆಗ್ಯಾರ ಇವ್ರು. ಇವ್ರದೇನ್ ತಪ್ಪೈತಿ? ಇದನ್ನೆಲ್ಲ ಹೋಗಿ ನೀನು ನಿನ್ ಗಂಡನ್ ಕೇಳು. ಇಲ್ಲಿ ಏನೇನು ಪ್ರಶ್ನೆ ಕೇಳಾಕತ್ತಿ ನೀನು ಎಲ್ಲ ಹೋಗಿ ನಿನ್ ಗಂಡನ್ ಕೇಳು. ಅವ ಹೇಳ್ತಾನೆ ಏನಿದ್ದು. ನಮ್ಮನ್ ಕೇಳಿರ ನಮಗೇನ್ ಗೊತ್ತ? ಅಯ್ಯಯ್ಯ, ಬ್ಯಾರಿ ಬಿಡ ನಿಮ್ದು. ರೊಕ್ಕ ಕೊಡ್ಬೇಕು ಬ್ಯಾರೆ, ಮತ್ತೆ ನನಗೆ ಹೇಳಿಲ್ಲ ನಿನಗೆ ಹೇಳಿಲ್ಲ ಅಂತಂದ್ರೆ ನಾವೇನ್ ಮಾಡುನು? ರೊಕ್ಕ ಇಸ್ಕೊಂಡು ಹೋದವ ಅವ, ಸೈ ಮಾಡಿ ಹೋದವ ಅವ. ಅವನ್ ಕೇಳೋಗ್ ನೀನು, ನಮ್ಮನ್ನೇನ್ ಕೇಳ್ತಿ? ನಾವಂತ್ರು ಹಂಗ ರೊಕ್ಕ ಕೊಟ್ಟಿಲ್ಲ, ಸಾಕ್ಷಿ ಇಟ್ಕೊಂಡ ರೊಕ್ಕ ಕೊಟ್ಟೇವ್ ನಾವು. ಏನ್ ಮಾತಾಡ್ತೀಯ ತಾಯಕ್ಕ ನೀನು? ಏನ್ ಸಾಕ್ಷಿ ಏನು ಅಂತ ನಾನು? ಅಲ್ಲ, ಹೆಂಡತಿ ಮಕ್ಕಳಿಗೆ ಗೊತ್ತಿಲ್ದಂಗ ನೀವು ರೊಕ್ಕ ಕೊಟ್ರೆ ನಾವೇನ್ ಮಾಡ್ಬೇಕು? ನೀವು 50 ಕೊಟ್ಟನಂತೀರಿ, 1,00,000 ಕೊಟ್ಟನಂತೀರಿ. ನಮಗೇನ್ ಗೊತ್ತು? ನಮಗ್ 1 ಮಾತು ಹೇಳ್ಬೇಕಿಲ್ಲ ನೀವು? ಹಿಂಗ ನಿನ್ ಗಂಡ ರೊಕ್ಕ ಕೇಳಾಕ್ ಬಂದನ್ವ, ಕೊಡುನ ಬ್ಯಾಡ ಅಂತ ಹೇಳಿ.
ಹಂಗಲ್ವಾ? ನಿನ್ ಗಂಡ ಕೇಳ್ಕೊಂಡ್ ಬಂದ್ವ ರೊಕ್ಕನ, ಮನ್ಯಾಗ ಬಾಳ ಕಷ್ಟ ಐತಿ ಎದಕ್ಕ ಬೇಕಂದವ. 50,000 ರೂಪಾಯಿ ಹರ್ಕಾತ್ ಆಗೈತಿ ಈಗ, ಈ ಸದ್ಯ ಬೇಕ ನನಗಂತ ನಿಂತವ ಅವ. ಏನ ಅರ್ಜೆಂಟ್ ಅಂದ, ಅದಕ್ಕ ಮತ್ತ ನಾನು ಕೊಟ್ನಿವ ಅವಂಗ. ಅವ ನಿನ್ ಮುಂದ ಹೇಳ್ಯಾನಂತ ಹೇಳ್ಯಾನವ ನಮಗೇನ್ ಗೊತ್ತು ನಿನಗ್ ಹೇಳಿದ್ದು. ಹೇಳಿರ್ತಾನ್ ಬಿಡು, ಮತ್ತ ಹೆಂಡತಿ ಮಕ್ಳಿಗೆ ಹೇಳ್ದಂಗ ಹೆಂಗ್ ಸಾಲ ಮಾಡ್ತಾನು, ಹೇಳೇ ಮಾಡಾಕತ್ತಾನಿವ ಅಂತೇಳಿ ಕೊಟ್ಟಿವ ನಾವು. ಅಲ್ರಿ ಗೌಡ್ರ, ನೀವು ಹಿಂಗ ಅಂದ್ರೆ ಹೆಂಗ? ಅಲ್ಲ, ನಮಗ್ 1 ರೂಪಾಯಿ ತಂದು ಕೊಟ್ಟಿಲ್ಲ, ಈಗ 70,000 ರೂಪಾಯಿ ಸಾಲ ಅಂತಂದ್ರೆ ಅಲ್ಲ ನಾವ್ ಏನ್ ಮಾಡ್ಬೇಕಂತ ನಮಗೇನು ಗೊತ್ತೇ ಇಲ್ಲಿದೆ. ಅವ ಕುಡಿತಾನಂತ ನಿಮಗ್ ಗೊತ್ತೈತಿ, ಆ ಕುಡ್ದಾಗ ಸುಳ್ಳು ಹೇಳ್ತಾನಂತೂ ನಿಮಗ್ ಗೊತ್ತೈತಿ. ಅಂತಾವ್ಗ ಹೆಂಗ ಸಾಲ ಕೊಟ್ರಿ ನೀವು? ಇಲ್ವಾ, ನನ್ನಂತೆ ಸಾಲ ಕೇಳಾಕ್ ಬಂದಾಗ ಕುಡ್ದಿದ್ದಿಲ್ಲವ, ಚಲೋನ ಇದ್ದ. ಚಂದಗೇನೆ ಮಾತಾಡ್ತಿದ್ದ, ಕುಡ್ದಿದ್ದೀನೂ ಇಲ್ಲ, ಚಲೋನ ಇದ್ದ. ಮನ್ಯಾಗ ಕಷ್ಟ ಐತಂತ ಬಾಳ ಇದನ್ ಮಾಡ್ಕೋಕತ್ತ. ಅದು ಕೊಟ್ಟನ್ವ ನಾನು. ನನಗೇನು ನಿಮಗ್ ಕೇಳುಲೆ ಕೊಡ್ಬೇಕನ್ನೋದು ದುರುದ್ದೇಶ ಇಲ್ವಾ. ನಿನಗೆ ಹೇಳೇ ಕೊಡ್ತಿದ್ ನಾನು. ಅವತ್ತ ನೀನು ಊರಾಗಿದ್ದಿದ್ದಿಲ್ ನೋಡು, ಎಲ್ಲ ತವ್ರ ಮನಿಗೆ ಹೋಗಿದ್ದಿ. ಎದಕ್ಕರ ಬೇಕಾಗಿದ್ದ ಬಿಡು ಅಂತೇಳಿ ಕೊಟ್ನಿ ನಾನು. ಅಲ್ರಿ ಗೌಡ್ರ, ಮತ್ತೆ ಇಷ್ಟು ದಿನ ಸುಮ್ಮನೆ ಅದೀರಿ ನೀವು. 6 ತಿಂಗಳ ಹಿಂದೆ ಕೊಟ್ಟನಂತೀರಿ, ಇಷ್ಟು ದಿನ ಯಾಕೆ ಕೇಳಿಲ್ಲ ನೀವು? ಕೇಳ್ಬೇಕಿಲ್ಲ ನೀವು ಮತ್ತೆ ಮನೆಗೆ ಬಂದು ರೊಕ್ಕ ಕೊಡ್ ನಾನು ಅಂತೇಳಿ? ಇಷ್ಟು ದಿನ ಯಾಕೆ ಕೇಳಿ ನೀವು? ಎದಕ್ ಸುಮ್ಮನೆ ಅದೀರಿ? ಅಲ್ವಾ, ಕೊಡ್ತಾನಂದನವ, ಕೊಡ್ತಾನ್ ಬಿಡು ಅಂತ ಸುಮ್ನ ಆದ್ನಿ ನಾನು. ನಿನಗೂ ಗೊತ್ತೈತಂತ ಮಾಡಿದ್ನಿ ನಾನು. ಮನ್ಯಾಗ ಹೇಳಿ ಇಸ್ಕೊಂಡಾನು ಅಂದ್ರ ಕೊಡ್ತಾರ ಬಿಡು ಅಂತೇಳಿ ಸುಮ್ನ ಆಗಿದ್ನಿವ ನಾನು. ನೋಡ ಸುನಂದ, ನೀನು ಎಷ್ಟು ಮಾತಾಡಿದ್ರು ಅಟ್ಟ, ಎಟ್ಟೆ ಕೇಳಿದ್ರು ಅಟ್ಟ, ನಾವಂತರೂ ರೊಕ್ಕ ಕೊಟ್ಟಿದ್ದು ಕರೆ ಐತಿ, ನಿನ್ ಗಂಡ ಇಸ್ಕೊಂಡಿದ್ದು ಕರೆ ಐತಿ. ಈಗ ನೀ ಏನ್ ಕೇಳ್ಬೇಕಂದ್ರು ನಿನ್ ಗಂಡನ್ ಕೇಳ್ಬೇಕು, ನಿನಗೆ ಅದಕ್ಕೆ ಹೇಳಿಲ್ಲ ಏನು ಅಂತೇಳಿ. ನಮಗೇನು ಗೊತ್ತು ನಿಮ್ಮ ಮನಿ ವಿಷಯಗಳು? ನಿನ್ನ ಗಂಡ ಕಷ್ಟ ಅಂತ ಬಂದಾನು, ನನ್ನ ಗಂಡ ರೊಕ್ಕ ಕೊಟ್ಟಾನು ಅಟ್ಟ, ನಮಗೇನು ಗೊತ್ತಿಲ್ಲ. ನೀನು ಅವನ್ನ ಕೇಳ್ಬೇಕು, ಎದಕ್ಕೆ ಇಸ್ಕೊಂಡಾನು, ಏನ್ ಮಾಡ್ಯಾನು, ಏನೈತಿ, ಏನೇನು ಹಾಕಿಕತಿ ಅನ್ನೋದು ನಮಗಂತರೂ ಏನು ಗೊತ್ತಿಲ್ಲ. ಕೇಳ್ತಾನೆ ಅಕ್ಕ, ಕೇಳ್ತಾನೆ. ಏನೇನು ಮಾಡ್ಯಾನು, ಏನೇನಿಲ್ಲ, ಎಟ್ಟೆಟ್ಟು ಇಸ್ಕೊಂಡಾನು ಅಂತ ಕೇಳ್ತಾನೆ ನಾನು. ಇಷ್ಟೆಲ್ಲ ಹಕ್ಕಿಕತೆ ಐತೆ ಅನ್ನೋದು ಗೊತ್ತಾ ಇಲ್ಲ ನನಗ. ಏನೇನ್ ನಡ್ಸ್ಯಾನ ನಡಸ್ಲೇವ, ಹೊಕ್ಕನ್ ಮನಿಗೆ ಕೇಳ್ತಾನೆ. ಹೋದ್ಲಿ ಬಿಡ್ರಿ, ಆಕಿನೇನು ನೋಡ್ತೀರಿ? ಬಂದಾಳಿಲಿ 2,000 ರೂಪಾಯಿ ತಗೊಂಡು, ತಗೋರಿ ನೀವು ರೊಕ್ಕ, ಚುಕ್ತಾ ಆತ್ ನೋಡಿ ನಮ್ದು ನಿಮ್ದು ಲೆಕ್ಕ ಅಂತ ಹೇಳಿ. ಚಂದಗೆ ಬರಸ್ಕೊಂಡಿರಲಿಲ್ಲ ನೀವು, ಸೈ ಮಾಡಿಸ್ಕೊಂಡಿರಿಲ್ಲ ಅವಂದ. ಅದ್ರ ಚಿಂತಿ ಬಿಡು ನೀನು. ಎಲ್ಲಾ ಸೈ ಮಾಡಿಸ್ಕೊಂಡ ನಾನು. ನಮ್ಮ ರೊಕ್ಕಕ್ಕೇನು ಇದು ಇಲ್ಲ, ನೀ ಅದನ್ನ ಚಿಂತಿ ಬಿಡು. ಹಂಗಂದ್ರ ಚಲೋ ಮತ್ತ. ನನಗೆಲ್ಲ ಗೊತ್ತೈತಿ ಏನ್ ಮಾಡ್ಬೇಕು ಮುಂದೆ ಅಂತೇಳಿ, ನೀ ಚಿಂತಿ ಮಾಡ್ಬೇಡ. ಎಲ್ಲ ಏನೇನ್ ಮಾಡ್ಬೇಕಂತೇಳಿ ಪ್ಲಾನ್ ಮಾಡೇ ಕೊಟ್ಟನ್ನೆ ಅವಂಗ. ಆ ಮಂಜ ರೊಕ್ಕ ಕೊಡಾಕ್ ಬಂದಿದ್ದನ ಇಲ್ಲಿ ಮನಿಗೆ. ನನಗೆ ದಾರ್ಯಾಗ ನಿಂತಿದ್ದ, ತಗೋರಿ ಗೌಡ್ರ ಅಂತೇಳಿ. ಮನಿಗೆ ಹೋಗಿ ಅಂದಿದ್ನ್ಯಾನ, ಬಂದ್ ಕೊಟ್ಟು ಹೋದನ. ಬಂದಿದ್ದ 5,000 ತಗೊಂಡ 7,000 ರೂಪಾಯಿ ಬಡ್ಡಿ ಆಗತ್ತದ. 5,000 ರೂಪಾಯಿ ತಂದಾನ, ಇನ್ 2,000 ರೂಪಾಯಿ ಬಿಡ್ರಿ ಅಂತೇಳಿ. ಅದಕ್ಕೆ ಹೇಳ್ಕಶಿನ ಅವಂಗ 2,000 ರೂಪಾಯಿ ಅಲ್ಲ, 200 ರೂಪಾಯಿನೂ ಬಿಡುದಿಲ್ಲ, ಪೂರ್ತಿ ತಗೊಂಡ ಬಾನಿ ಅಂತ ಹೇಳ್ಕಶಿನಿ. ನೀನ 5,000 ರೂಪಾಯಿ ಇಸ್ಕೋಬೇಕಿಲ್ಲ ಅದನ್ನ. ಇನ್ 2,000 ರೂಪಾಯಿ ನಾ ಎಲ್ಲ ವಸೂಲಿ ಮಾಡ್ತಿದ್ನಿ. ಪೂರ್ತಿ ತಗೊಂಬಂದ್ ಕೊಟ್ರ ಅವ್ನ ಸಾಲೆಲ್ಲ ಚುಕ್ತಾ ಆಗ್ಬಿಡ್ತತಿ. ಮತ್ತೆ ಅದ್ರಾಗ ಹಿಡಿದವನ ಅದು 2,000 ರೂಪಾಯಿ ಉಳಿದಿದ್ರ ಹಂಗ ಮತ್ತೆ 1,000 ರೂಪಾಯಿ ಕೊಟ್ಕೊಂತ ಮತ್ತೆ ಇದನ್ನ ಮಾಡ್ತಿದ್ನಿ ನಾನು. ಆಮೇಲೆ ಪೂರ್ತಿ ತಂದು ಕೊಡ್ಬೇಕು. ಓದಾನೀಗ 5,000 ರೂಪಾಯಿ, ಅದು 5,000 ರೂಪಾಯಿನೂ ನಿಗರ್ ಬಡದ್ ನೀರು ಕುಡಿತಾನ. ಮತ್ತು 7,000 ರೂಪಾಯಿ ಹಂಗ ಬೆಳ್ಕೊಂತಾನ ಹೊಕ್ಕತ್ತದ. ಎದಕ್ ಚಿಂತೆ ಮಾಡ್ತೀರಿ? ನಮ್ಮ ಸಾಲ ಪೂರ್ತಿ ಕೊಡುದಿಲ್ಲ, ನಾವು ಅವ್ನು ಬಿಡುದಿಲ್ಲ, ಹಂಗ ಆಕತ್ತದ. ಅದು ಬಿಡ್ರಿ, ಆ ಮಂಜಾನ್ ಬಿಡ್ರಿ. ಈಕಿ ನೋಡಿಕಿ ಸುನಂದವ ಹಂಗ ನಿಗ್ರಾಡಿ ಹೋದ್ಲಲಿಕ್ಕೆ ಜಿಗ್ದಾಡಿ, ಹಂಗಾತ್ ಅಂತೇಳಿ ಈಕಿದೊಂದಿಟ್ಟು ಗಮನಕ್ಕೆ ತಗೋರಿದನ. ಅದನ್ನ ಚಿಂತಿ ಬಿಡು ನೀನು. ನಾಳೆ ಬರ್ತಾನ ರಂಗನ್ನ, ಅವನ ಜೊತೆ ಮಾತಾಡ್ತಾನೆ. ಎಲ್ಲ ಏನ್ ಮಾಡ್ಬೇಕಲ್ಲ ಅದನ್ನ ಮಾಡ್ತೀನಿ. ನನಗೆಲ್ಲ ಗೊತ್ತೈತಿ, ಸುಮ್ಮನೆ ಇರು ನೀನು. ಆತ್ ತಗೋರಿ, ಏನ್ ಮಾಡ್ತೀರ ನೋಡ್ರಿ. ಏನ್ ಕರ್ಮ ಮಾಡಿದ್ದೇನೆ ಇವ, ನನಗಿಂತ ಗಂಡು ಜೋಡಾದ. ಅಲ್ಲ, ರೂಪಾಯಿ ಎಲ್ಲ ರೊಕ್ಕಲ್ಲ, 70,000 ರೂಪಾಯಿ ಸಾಲ ಮಾಡ್ಯಾನಂತ. 1 ರೂಪಾಯಿದೇನು ಏನು ಗೊತ್ತಿಲ್ಲ ನನಗ. ಎದಕ್ ಮಾಡಿದ್ದಾನು, ಏನ್ ಮಾಡಿದ್ದಾನ ಅವ್ನ ರೊಕ್ಕ? 1 ರೂಪಾಯಿ ತಂದು ಕೊಟ್ಟಿಲ್ಲ, ಸುದ್ದೇ ಇಲ್ಲ ನನಗ ಸಾಲ ಮಾಡ್ಯಾನ ಅನ್ನೋದು. ಇವ್ವ ಬಾಂಡ್ ಮೇಲೆ ಸೈ ಬೇರೆ ಮಾಡಿ ಬಂದಾನಂತ. ಏನೇನು ಗದ್ಲ ಮಾಡ್ಯಾನ ಏನು ಯಾರಿಗ್ ಗೊತ್ತ ಇವ್ವ. ಯಾಕ ಸುನಂದ, ಏನಾತ? ಹಿಂಗ್ಯಾಕ್ ಕುಂತಿಯ? ಅಲ್ಲ, ಗೌಡ್ರ ಮನೆಗೆ ಹೊಕ್ಕೇನಂತ ಹೋಗಿದ್ದೆ, ಬಂದಾಕೆ ಹಿಂಗ್ ಕುಂತಿಯಲ್ಲ, ಯಾಕೆ ಏನಾತ? ಅಯ್ಯ ಬಾರ ರತ್ನವಕ್ಕ, ಏನ್ ಕೇಳ್ತೀಯವ್ವ ನನ್ನ ಹನಿ ಬರಾನ? ಅಯ್ಯೋ ಯವ್ವ, ಸಾಕಾಗಿ ಹೋಗೈತ್ ನೋಡಿ ಯವ್ವ. ಹೋಗಿದ್ನಿ ಇವ ಗೌಡ್ರ ಮನಿಗೆ. ಏನಾತ ಕೇಳಿದೇನ, ಎದಕ್ ಕೊಟ್ಟಾರಂತ ಸಾಲಾನ? ಕೇಳಿನಿ. ಬರೇ ಈ ರೊಕ್ಕಲ್ಲ, ಇನ್ನ ಬಾಳ್ ಮಾಡ್ಯಾನ ನನ್ನ ಗಂಡವ್ರಂತೆ ಸಾಲಾನ. ಕೇಳಿದಾಗೆಲ್ಲ ಕೊಟ್ಟು ಬರೋಬ್ಬರಿ 70,000 ರೂಪಾಯಿ ಅಂತ. 70,000 ರೂಪಾಯಿ ಸಾಲ ಮಾಡ್ಯಾನ ನಿನ್ನ ಗಂಡ ಅನ್ನಕತ್ತಾರ ಅವ್ರ. ಏನು 70,000 ಕೊಟ್ಟಾರಂತ? ಯಾವಾಗ ಕೊಟ್ಟಾರಂತೇವ? ಮನಿಗೆ ತಂದು ಕೊಟ್ಟಾನ ರಂಗನ್ನ? ಅದ್ರ ಮಾರಿ ಮಣ್ಣಾಗಿದ್ಲಿ, ಅದೆಲ್ಲ ತಂದು ಕೊಟ್ಟತೆ ರತ್ನವಕ್ಕ. 1 ರೂಪಾಯಿ ತಂದು ಕೊಟ್ಟಿಲ್ಲ. ನನಗ ಗೊತ್ತೇ ಇಲ್ಲ ಸಾಲ ಮಾಡಿದ್ದು, ಏನು ಹೇಳಿಲ್ಲವ. 1 ರೂಪಾಯಿದೇನು ಗೊತ್ತಿಲ್ಲ ಇವ. ಸುಳ್ಳ ಮನಿಗೆ ಬೇಕಾಗೈತೆ ಅಂತ ಹೇಳಿ ರೊಕ್ಕ ಇಸ್ಕೊಂಡಾನಂತವ್ರಂತೇಕ. ಅದ್ರ ಬಾಯಿ ಸೇದ್ಲಿ ಸುಳ್ಳರ ಹೇಳಾಕ ಹೆಂಗ್ ಮನಸ್ಸು ಬಂದಿದ್ದಿತ್ತು ಅದಕ್ಕೆ. ನಾನು 1 ರೂಪಾಯಿ ಕೊಡಂತ ಕೇಳುದಿಲ್ಲ ಅದ್ರಂತೇಕ. ಇನ್ನೇ ನನ್ನಂತೇಕ ಇದ್ದಿದ್ವ ತಗೊಂಡು ಹೋಗಿ ಕುಡ್ದು ಬರ್ತತಿ. 6 ತಿಂಗಳ ಹಿಂದೆ ಇಸ್ಕೊಂಡಾನಂತ ನೋಡು ರತ್ನವಕ್ಕ 50,000 ರೂಪಾಯಿ. ನನಗ 50 ಪೈಸಾ ಗೊತ್ತಿಲ್ಲ ಒಂದ. ಎದಕ್ ಇಸ್ಕೊಂಡಾನ, ಏನ್ ಮಾಡಿದ, ಯಾರಿಗ್ ಗೊತ್ತ ರತ್ನವಕ್ಕ? 6 ತಿಂಗಳಾಗೈತಿ, 50,000 ರೂಪಾಯಿ ಇಸ್ಕೊಂಡ ಮನ್ಯಾಗ ತುಟಿ ಪಿಟಕಂದಿಲ್ಲವ. ಏನು ಗೊತ್ತಿಲ್ಲ ರತ್ನವಕ್ಕ ನನಗ, ಒಂದ್ ಮಾತು ಹೇಳಿಲ್ಲ. ಹಿಂಗ 50,000 ರೂಪಾಯಿ ಇಸ್ಕೊಂಡನಿ ಅಂತ ಹೇಳಿ. ಅದ್ ಎದಕ್ ಇಸ್ಕೊಂಡಾನು, ಏನ್ ಮಾಡಿದು ರೊಕ್ಕ, ಯಾರಿಗ್ ಗೊತ್ತ ರತ್ನವಕ್ಕ?
ಇನ್ನ ಮಟ ಸುದ್ದಿ ಹಾಕಿದ್ದಿಲ್ಲ. ನಾನು ಅವ್ರ ಮನಿಗೆ ಇವತ್ತ ಆ ರೊಕ್ಕ ಕೊಟ್ಟಿದ್ರಲ್ಲ 2,000 ರೂಪಾಯಿ ತಂದಿದ್ದಲ್ಲಿವ ಅವನ ಕೊಟ್ಟ ಬಂದ್ರಾತಂತೇಳಿ ಹೋದಾಗ ಗೊತ್ತಾತ್ ನೋಡ್ ನನಗೆ. ನೀ ಹೇಳಿ ಚಲೋ ಮಾಡಿದೇವ ಗೌಡ್ರು ಕೊಟ್ಟಾರಂತೇಳಿ. ಇನ್ನೂವರೆಗೆ ಗೊತ್ತಾಕಿದ್ದಿಲ್ಲ. ಇನ್ನ ಅದೇಟ ಮಾಡ್ತಿದ್ದೋ ಏನು ಯಾರಿಗ್ ಗೊತ್ತ ರತ್ನವಕ್ಕ. ಅಲ್ಲೇ ತಂಗಿ 50,000 ರೂಪಾಯಿ ಎದಕ್ ಕೊಟ್ಟಾರಂತವ್ರು? ಅಲ್ಲ ನೀ ಕೇಳ್ಬೇಕಿಲ್ಲ ಎದಕ್ ಕೊಟ್ಟಿರಿ ಅಂತ ಹೇಳಿ. ಕೇಳಿನೇವ ರತ್ನವಕ್ಕ, ಕೇಳಿ ನಾನು. ಕೇಳಿರ ಅವ್ರಿಗೇನ ಬಡ್ಡಿ ಬೆಳಿತೈತಿ? ಅವ್ರು ಯಾಕೆ ಹೇಳ್ತಾರ? ಮನಿಗ್ ಬೇಕಂತ ಇಸ್ಕೊಂಡು ಹೋಗ್ಯಾನವ ಅಂತಾನವ ಗೌಡ. ಅವ ಎದಕ್ ಕೊಟ್ಟಿದ್ದಾನವ 50,000 ರೂಪಾಯಿ? ಅಲ್ಲ ಕುಡಿತಾನು ಸುಳ್ಳು ಹೇಳ್ತಾನ ಅನ್ನೋದು ಗೊತ್ತೈತಿ. ಅವನು ನಂಬಿ ಹೆಂಗ್ ಕೊಟ್ಟಿದ್ದಾರ ಅವ್ರ ರೊಕ್ಕಾನ? ಹೆಂಡತಿ ಮಕ್ಕಳಿಗೆ ಒಂದು ಮಾತು ಹೇಳ್ದಂಗ ಕೇಳಿದಾಗ ರೊಕ್ಕ ಕೊಡಕತ್ತಾರ ಅವಂಗ. ಇವ ಕೊಡ್ತಾರ ಬಿಡು ಅಂತೇಳಿ ಹಂಗ ಚಲ್ಲಾಟ ನಡಿಸಾನಿವ. ನನಗೇನು ಗೊತ್ತೇ ಇಲ್ಲಿದ. ಈಗ 50,000 ರೂಪಾಯಿ ಕೊಟ್ಟಿದ್ದು ಬಡ್ಡಿ ಹೆಂಗ್ ಕೊಟ್ಟಾರನ ಅದನ್ನ? ಅಯ್ಯ ಮತ್ತ ಪುಕ್ಷಟ್ಟಿ ಯಾಕೆ ಕೊಡ್ತಾರ ರತ್ನವಕ್ಕ? ಬಡ್ಡಿ ಹಚ್ಚಿರ್ತಾರ. ಮತ್ತ ಎಷ್ಟು ರೂಪಾಯಿ ಬಡ್ಡಿ ಹಚ್ಚಾರ ಯಾರಿಗ್ ಗೊತ್ತ? ಕೇಳಿರ ಬಾಂಡ್ ಮೇಲೆ ಸೈ ಮಾಡಿ ಹೋಗ್ಯ ನಿನ್ ಗಂಡ ಅಂತಾರ. ಅದನ್ನು ಮಾಡಿಸಿ ಕಳ್ಸ್ಯಾರವ್ರ. ಆ 50,000 ರೂಪಾಯಿ ಅಂತ ಹೋದ್ ತಿಂಗಳ 15,000 ರೂಪಾಯಿ ಇಸ್ಕೊಂಡಾನಂತ. ಎದಕ್ ಇಸ್ಕೊಂಡಾನ ಯಾರಿಗ್ ಗೊತ್ತ? 15 ರೂಪಾಯಿ ತಂದು ಕೊಟ್ಟಿಲ್ಲ ನನಗ. ಅದ್ ಏನ್ ಮಾಡ್ಯಾನು ಯಾರಿಗ್ ಗೊತ್ತ? ಇವ ರತ್ನವಕ್ಕ ನನಗಂತೂ ಒಂದು ತಿಳಿದಂಗ ಆಗೈತ್ ನೋಡು. ಮುಂಜಾನೆ 5,000 ರೂಪಾಯಿ ಕೊಟ್ಟಾನಂತವ ಗೌಡ. ಇವ 2,000 ರೂಪಾಯಿ ತಂದಾನ ಮನಿಗೆ. ಇನ್ನು 3,000 ರೂಪಾಯಿ ಏನ್ ಮಾಡಿದ ಯಾರಿಗ್ ಗೊತ್ತ? ಕೇಳ್ಬೇಕಂದ್ರ ಕುಡ್ದ ಬಿದ್ದಾನ. ಪ್ರಜ್ಞೆ ಇಲ್ಲಿ ಇವಂಗ ಮೈ ಮ್ಯಾಲ. ಅಲ್ಲ ಇವ ಅವಾರ ಯಾಕೆ ಕೊಡ್ಬೇಕು ಗೌಡ ಕೇಳಿದಾಗ? ಅಲ್ಲ ಇವ ಕುಡಿತಾನ ಅನ್ನೋದು ಗೊತ್ತೈತಿ. ಅಲ್ಲ ಕೊಡ್ಬೇಕ್ ಯಾಕಂತ? ಪಾಪ ನೀ ಏನ್ ಮಾಡ್ಬೇಕು? ಇಷ್ಟ ಕೊಟ್ಟನಿ ಅಷ್ಟು ಕೊಟ್ಟನ ಅಂತಂದ್ರ ಏನ್ ಮಾಡ್ಬೇಕ ರತ್ನವಕ್ಕ? ನನಗಂತೂ ಸಾಕಾಗಿ ಹೋಗೈತ್ವಾ ಇವನ ಕೈಯಾಗ. ಅಲ್ಲ ದುಡಿದಿಲ್ಲ ಒಂದೇ ಮಾತು. ಹೋಗಿ ಬಿಡ ನಾನಾರ ದುಡ್ಕೊಂಡ್ ತಿಂತಾನಂತೇಳಿ ಊರ್ ಮಂದಿ ಅರ್ಬಿ ಎಲ್ಲ ಹೊಲದ ಆ ಮನಿ ನಡ್ಸಾಕತ್ತಾನಿ. ಇದ್ದೊಂದು ಮಗನ್ನ ಇಲ್ಲಿಟ್ರ ಇವನ್ ಬುದ್ಧಿನ ಕಲ್ಕೊಂಡ್ ಗಿಲ್ಕೊಂಡಾನಂತೇಳಿ ನಮ್ಮವ್ವ ನಮ್ಮಪ್ಪ ಅವ್ರ ಮನ್ಯಾಗ ಇಟ್ಕೊಂಡ ಸಾಕಾಕತ್ತಾರ. ತವ್ರ ಮನ್ಯಾಗ ಬಿಟ್ಟಾನಿ ಮಗನ್ನ. ನನಗಂತೂ ಸಾಕಾಗಿ ಹೋಗೈತ್ವಾ ರತ್ನವಕ್ಕ. ಏನ್ ಮಾಡ್ಬೇಕು ಅನ್ನೋದ ತಿಳಿವಲ್ದ. ಅಲ್ಲ ಉಂಡು ಸುಖಿ ಅಲ್ಲ ತಿಂದು ಸುಖಿ ಅಲ್ಲ. 70,000 ರೂಪಾಯಿ ಸಾಲ ಅಂದ್ರೆ ಎಲ್ಲಿಂದ ಹರಿಲೇವ ನಾನು? ಅವರು ರೊಕ್ಕ ಕೊಟ್ಟಿದ್ದನ್ನ 70,000 ರೂಪಾಯಿ ಅಂತ ಲೆಕ್ಕ ಮಾಡ್ಯಾರ. ಅದಕ್ಕೆ ಬಡ್ಡಿ ಹಚ್ಚಿ ಲಕ್ಷ ಮಾಡ್ಯಾರ. ಎಷ್ಟು ಮಾಡ್ಯಾರ ಯಾರಿಗ್ ಗೊತ್ತು? ಏನ್ ಮಾಡ್ಲೇವ ರತ್ನವಕ್ಕ? ನಾನು ಉರ್ಲ್ ಹಾಕೋದಂತ ಉಳಿತ್ ನೋಡೇವ ಇವನ್ ಕೈಯಾಗ ನಾನು. ಏ ಸುನಂದ ಹಂಗ್ಯಾಕ್ ಮಾತಾಡ್ತೀವ? ಬಿಡು, ಹಂಗೆಲ್ಲ ಮಾತಾಡ್ಕೋಬೇಡ. ಏನಾಗುದಿಲ್ಲ. ಏನಾಗುದಿಲ್ಲ ರತ್ನವಕ್ಕ. ಸಾಕಾಗಿ ಹೋಗೈತೆ ಇವ. ಕರೆಗೂ ನನಗ ಜೀವನನ ಸಾಕಾಗಿ ಹೋಗೈತ್ ಬಿಡು. ದುಡುದ್ ತಿಂದುದೊಂದು ಬೇರೆ ಕರ್ಮ. ಇವಂದು ಸಾಲದ್ದು ಕೇಳುದೊಂದು ಕರ್ಮ. ಕೊಡುದು ಬರ್ತಾನು ಹುಯಿ ಅಂತೇಳಿ ಜಗಳ ಮಾಡ್ತಾನ. ಹೋಗ್ಲಿ ಬಿಡು, ಯಾರ ಮನ್ಯಾಗ ಇಲ್ಲದ್ದೇನು ಹಂಗ ಮತ್ತೇನ್ ಮಾಡಾಕತ್ತಿನ? ಒಂದಲ್ಲ ಒಂದಿನ ಕುಡಿದು ಬಿಡ್ತಾನಂತೇಳಿ ನಾನು ಸುಮ್ನನಾಕನಿ. ಅವ ಎಷ್ಟು ಬೇದ್ರು ಬೇಸ್ಕೊಂಡ್ ನಾನು ಹೊಳ್ಳಿ ಬೇದ ಇನ್ನ ಹುಯಿ ಅಂತ ಗದ್ಲಾ ಮಾಡ್ಕೊಂತ ಸುಮ್ನನಾಕನಿ. ಈಗ ನೋಡಿರ ಊರ್ ತುಂಬಾ ಸಾಲ ಅಂತಾನ. ಮೊನ್ನೆ ಇವನ್ ಕಡೆ ಸಿದ್ದಪ್ಪನ ಕಡೆ ಮಾಡಿದ್ದ. ಅದನ್ನ ಹೆಂಗ ಮಾಡಿ ಅವ್ರಂತೆ ಇವ್ರಂತೆ ಕರ್ಬಿ ಹೊಲ್ದಿದ್ದು ಇಸದ್ ಮಾಡಿ ಕೊಟ್ನೆವ್ರಿಗೆ. ಅದನ್ನ ಮುಗಿಸಿನಿ. ಈಗ ನೋಡು 1 ರೂಪಾಯಿ ಅಲ್ಲ 2 ರೂಪಾಯಿ ಅಲ್ಲ 70,000 ರೂಪಾಯಿ ಅಂತ ಎಲ್ಲಿಂದ ಕೊಡ್ಲಿ ರತ್ನವಕ್ಕ ನಾನು? ನಮ್ಮವ್ವ ನಮ್ಮಪ್ಪ ಹಂಗ ಕೊಟ್ಟು ಸಾಕಾಗೈತವ್ರು. ನಾನು ಸಂತಿ ಮಾಡಿರೋದಿಲ್ಲ ಒಂದೊಂದ್ಸತಿ. ನಮ್ಮಪ್ಪ ಮಾಡಿಕೊಟ್ಟು ಹೋಗಾನ. ತಗೋರ್ವಾ ನಿನ್ ಗಂಡ ಕುಡಿತಾನೆ, ನೀವ್ ಒಬ್ಬಕ್ಕೆ ಎಷ್ಟಂತ ಗುದ್ದಾಡ್ತಿ ಅಂತೇಳಿ ಸಂತಿ ಮಾಡಿ ಕೊಡ್ತಾರು. ಏನಾರ ಬೇಕಂದ್ರೆ ತಂದು ಕೊಡ್ತಾರು. ಎಟ್ಟಂತ ಕೇಳಿವ ನಾ ತವ್ರ ಮನಿಯಿಂದ? ಮಗನ ಅಲ್ಲೇ ಇಟ್ಟ ಬೆಳ್ಸಾಕತ್ತಾರ. ಇನ್ನ ಕೇಳಿರ ನಾಚಿಕೆ ಆಗುದಿಲ್ಲ ನನಗ? ಅವ್ರಾರ ಎಟ್ಟಂತ ಕೊಡ್ತಾರೇವ? ಹಂಗಂತೇಳಿ ಇಲ್ಲಿದ ಏನು ಹೇಳುದಿಲ್ವಾ? ನಾ ಅವ್ರಿಗೆ ಒಂದೀಟು ತುಟಿ ಪಿಟಕ್ ಅನ್ನೋದಿಲ್ಲ. ನಾ ಎಷ್ಟು ಕಷ್ಟ ಇದ್ರು ಸುಮ್ಮನೆ ಹ್ಞೂ ಆರಾಮದೇನು ತಗೋಪ ನಾವು ಹಂಗ ತಗೋ ಬಿಟ್ಟಾನಿಗಂತನಿ. ಇವ್ ಬಿಡ್ತಾನು. ಅಯ್ಯೋ ಇನ್ನ ಹೆಚ್ಚಿಗೆ ಮಾಡ್ಯಾನ ನೋಡಿವ ಇವ್ ಕುಡಿದನು. ಇಲ್ವಾ ರತ್ನವಕ್ಕ? ನನಗಂತೂ ಸಾಕಾಗಿ ಹೋಗೈತಿ. ಉರ್ಲಾಕೋದು ಒಂದ ಉಳ್ದತ್ ನೋಡ. ದೇವ್ರ ಹೆಂತಿನ ತರಗೆ ಸಾವ್ ತರ್ತಾನ, ನನಗ್ ತರಬಾರ್ದನ ಅಂತನಿ. ನನಗ ತಂದ್ರ ಹೊಕ್ಕನತ್ತಾಗ ಕಣ್ಮರಿ ಮನ್ಮರಿ ಹೋದ್ನಿ ಅಂದ್ರ ಗೊತ್ತಕತಿ ಇವಂಗ. ತಂದ ತಾನ ತಿನ್ಕೊಂತ ಹೊಕ್ಕಾನ. ಇವ್ಕರ್ಗ ಹೆಂಡತಿ ಮಕ್ಕಳು ಎದಕ್ ಬೇಕ ಯವ್ವ ಇವಕ್ಕ? ಅದ ಬಿಡ ಹುಚ್ಚಿ ಬಿಡ, ಎದಕ್ ಸಾಯಿ ಮಾತಾಡ್ತಿ? ಅಲ್ಲ ಎಲ್ಲದಕ್ಕೂ ಸಾಯಿದ ಇದನ. ಅದನ್ನೆಲ್ಲ ತಲೆಯಾಗಿಂದ ತೆಗಿ ನೀನು, ಎಲ್ಲ ಸರಿ ಆಕತಿ. ಯಾರ್ಯಾರ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ.